ಭೂಮಿಕಾ, ಈಗ ಈ ಟೆಸ್ಟ್ ಎಲ್ಲ ಮಾಡಿಸೋದು ಅವಶ್ಯಕನಾ ಅಂತ. ಇದೇನಿದು ಹಾಸ್ಪಿಟಲ್ ಬಂದು ಈ ರೀತಿ ಕೇಳ್ತಿದ್ರಲ್ಲ, ಮಾಡಿಸ್ಲೇಬೇಕು ಅಷ್ಟೇ. ಅಲ್ಲ, ಇದು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಬ್ಲಡ್ ತೊಗೊಳ್ಳೇಬೇಕಾ? ಅಂದರೆ ಈಗ ಸ್ಕ್ಯಾನಿಂಗು ಅಥವಾ BP ಚೆಕ್ ಮಾಡೋಕ್ಕೆ ಬೇರೆ ಆಪ್ಷನ್ಸ್ ಥರದ್ದೇನೂ ಇಲ್ವಾ? ಆ ಥರದ ಅಡ್ವಾನ್ಸ್ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಬಂದಾಗ ಫಸ್ಟ್ ನಿಮ್ಗೆ ಹೇಳ್ತೀನಿ. ಬಟ್ ಅದು ಬರೋವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ವಲ್ಲ, ಸೊ ಮಾಡಿಸ್ಲೇಬೇಕು. ಗೌತಮ್ ಹಲೋ ಡಾಕ್ಟರ್. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದೆ. ನಾನು ಆರಾಮಾಗಿದ್ದೇನೆ. ಮತ್ತೆ ಆರಾಮಾಗಿದ್ಮೇಲೆ ಏನಕ್ಕೆ ಬರಕ್ ಹೋದ್ರಿ? ಹೇಳಿದೆ ನಾನು, ಬನ್ನಿ ಹೊರಡೋಣ. ಗೌತಮ್ ಅವರೇ, ಇಲ್ಲ ಡಾಕ್ಟರ್, ಅದು ರುಟೀನ್ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಬನ್ನಿ ಹಾಗಾದ್ರೆ. ಏನು ಇಂಜೆಕ್ಷನ್ ನೋಡ್ತಿದ್ದಂಗೆ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗ್ತದೆ. ನನಗೆ ಇಂಜೆಕ್ಷನ್ ಅಂದರೆ ಚಿಕ್ಕ ವಯಸ್ಸಿಂದ ಒಂಥರ ಚಳಿ ಜ್ವರ ಬಂದಂಗೆ ಆಗ್ಬಿಡುತ್ತೆ. ಏನೋ ಒಂಥರ ಟ್ರಾಮಾ. ಏನು ಥ್ಯಾಂಕ್ ಯು. ಎಷ್ಟು ಬೇಕಾಗೋಯ್ತಾ? ನೋವಾಗ್ಲಿಲ್ವಾ? ಸೀಕ್ರೆಟ್ ಹೇಳ ಹಾ. ನೋಡಿ, ನನಗೆ ಈ ರೀತಿ ಏನಾದ್ರೂ ಸೂಚಿ ಚುಚ್ಚಿದಾಗ ನಿಮ್ ಜೊತೆ ಕಳ್ದಿರೋ ಒಳ್ಳೆ ಮೂಮೆಂಟ್ಸ್ ನಾನು ನೆನ್ಪು ಮಾಡ್ಕೊತೀನಿ. ಆಗ ಸೂಚಿ ಚುಚ್ಚುವಾಗ ನಾನು ನೋವೇ ಗೊತ್ತಾಗಲ್ಲ. ನೀವು ಟ್ರೈ ಮಾಡಿ. ಹೌದಾ? ಹೌದು. ಆಗೋಯ್ತು. ಇಷ್ಟು ಬೇಕಾಗೋಯ್ತಾ? ಹಾ, ಇದೇನ್ ಸರ್ಜರಿನಾ ಟೈಮ್ ತಗೊಳಕ್ಕೆ? ಅದಕ್ಕೆ ಹೇಳ್ದವ, ನೀವು ಜೊತೆಗಿದ್ರೆ ಭಯ ನೋವು ಎಲ್ಲ ಮಾಯ ಆಗ್ಬಿಡುತ್ತೆ, ಊರಾಗ್ಬಿಡ್ತೀವಿ. ಇದಕ್ಕೇನ್ ಕಮ್ಮಿ ಇಲ್ಲ, ಬನ್ನಿ. ಅಲ್ಲ ಗೌತಮ್ ಸರ್, ಇಷ್ಟು ದೊಡ್ಡ ಬಿಸ್ನೆಸ್ ಎಂಪೈರ್ ಹೊಂದಿರೋ ನೀವು ಒಂದು ಸಣ್ಣ ಚಿಕ್ಕ ಸೂಜಿಗೆ ಭಯ ಪಡ್ತಾ ಇದ್ದೀರಲ್ಲ. ಹೀಗೆ ಮಾಡಿದ್ರೆ ಹೇಗೆ? ನಾಳೆ ದಿನ ಈ ವಿಷಯ ಹೊರಗಡೆ ಗೊತ್ತಾಗ್ತು ಅಂತಂದ್ರೆ ಗೌತಮ್ ದಿವಾನ್ಗೆ ಸೂಜಿ ಭಯ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಇವತ್ತು ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ಕೆಲವು ಜನ ಏನು ಮಾಡ್ತಾರೆ ಅಂತಂದ್ರೆ ನಾಳೆ ಮಾಡಿಸೋಣ, ಮುಂದಿನ ವಾರ ಮಾಡಿಸೋಣ, ಈ ರೀತಿ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಚಿಕ್ಕ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ಆರೋಗ್ಯ, ಆಯುಷ್ಯ ಇವೆರಡು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತಾರೆ. ಇವೆರಡರಲ್ಲಿ ಯಾವುದಕ್ಕೆ ತೊಂದರೆ ಆದರೂ ಪ್ರಾಣಕ್ಕೆ ಕುತ್ತಲ್ವ. ದೇಹ ಒಂದು ಸಣ್ಣ ಸಿಗ್ನಲ್ ಕೊಟ್ಟರು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಆರೋಗ್ಯ ಬರೀ ನಮಗ್ ಮಾತ್ರ ಅಲ್ಲ, ನಮ್ಮನ್ನ ನಂಬಿಕೊಂಡು ಬದುಕ್ತಾ ಇರೋ ನಮ್ಮ ಫ್ಯಾಮಿಲಿಗೂ ಕೂಡ. ರಿಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ, ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನನಗೆ ತಿಳಿದ ಮಟ್ಟಿಗೆ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸು ಜಾಸ್ತಿ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ. ಕೆಲವೊಮ್ಮೆ ಈ ಹಳೆ ಘಟನೆಗಳು, ಹಳೆ ನೋವು ಮತ್ತು ಈ ಕೆಲಸದ ಒತ್ತಡ, ಜವಾಬ್ದಾರಿ ಇವೆಲ್ಲ ನಮ್ಮ ಮೈಂಡ್ಸ್ನ ದಣಿಯೋ ಹಾಗೆ ಮಾಡುತ್ತೆ. ಹೊರಗಡೆ ನಾವು ನಾರ್ಮಲ್ ಆಗಿ ಚೆನ್ನಾಗೇ ಇರ್ತೀವಿ, ಆದರೆ ಒಳಗಡೆ ಈ ಸ್ಟ್ರೆಸ್ ಅನ್ನೋದು ನಮ್ಮನ್ನ ತಿಂತಾ ಇರುತ್ತೆ. ಈ ಸ್ಟ್ರೆಸ್ ಅನ್ನೋದು ಇದೆಯಲ್ಲ ಗೌತಮ್ ಸರ್, ಇದು ಬಹಳ ಡೇಂಜರ್. ಒಂದು ಹಂತದಲ್ಲಿ ಆ ಥರ ಇದ್ದೆ ಡಾಕ್ಟರ್, ಬಟ್ ಈಗೆಲ್ಲ ಓಕೆ, ಎಲ್ಲ ಚೆನ್ನಾಗಿದ್ದೀನಿ. ಸರ್, ನೀವು ತುಂಬ ಚೆನ್ನಾಗಿದ್ರೆ ನನಗಿನ್ನೂ ಖುಷಿನೇ ಅಲ್ವಾ ಸರ್?
ಆದರೂ ಡೈಲಿ ವಾಕ್ ಮಾಡಿ, ಟೈಮ್ ಟು ಟೈಮ್ ಚೆನ್ನಾಗಿ ನಿದ್ದೆ ಮಾಡಿ, ಕೆಲಸದ ಒತ್ತಡಗಳ ಮಧ್ಯ ನಿಮಗೆ ಅಂತ ಸ್ವಲ್ಪ ಟೈಮ್ ಕೊಡಿ. ಯಾ ಐನೋ. ಯಾಕಂದರೆ ನಾವೆಷ್ಟೇ ಕೆಲಸ ಮಾಡಿದ್ರೂ ನಮ್ಮ ಮನಸ್ಸಿಗೆ ಬೇಕಾಗಿರೋದು ನೆಮ್ಮದಿ ಮಾತ್ರ. ಜಾಸ್ತಿ ತಲೆ ಕೆಡಿಸ್ಕೊಂಡು ಆರೋಗ್ಯದ ಜೊತೆ ಆಯುಷ್ಯನೂ ಹಾಳು ಮಾಡ್ಕೋಬಾರ್ದು ಸರ್. ಒಬ್ಬ ಡಾಕ್ಟ್ರಾಗಿ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ರಿಪೋರ್ಟ್ಸ್ ಬರೋದು ತಡ ಆಗುತ್ತೆ, ಅದು ಬಂದ ತಕ್ಷಣ ನಾನೇ ನಿಮಗೆ ವಾಟ್ಸಪ್ ಮಾಡ್ತೀನಿ. ಏನಾದರೂ ಫಾಲೋಅಪ್ ಇತ್ತು ಅಂತಂದರೆ ನಾನೇ ನಿಮ್ಗೆ ಹೇಳ್ತೇನೆ. ಈಗ ನೀವು ಹೊರಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನೋಡಿದ್ರಾ, ಬೆಳಗ್ಗೆಯಿಂದ ಸುಮ್ಮನೆ ಒಂದೇ ಸಮನೆ ಟೆನ್ಷನ್ ಮಾಡ್ಕೊಂಡಿದ್ರಿ. ಈಗ ಸಮಾಧಾನ ಆಯ್ತಾ? ಅದೇ ಬೇಕಲ್ವಾ ಸರ್? ಥ್ಯಾಂಕ್ ಯು. ಬರ್ತೀವಿ ಡಾಕ್ಟರ್. ಸರಿ. ಇದಾ ನಿಮ್ಮ ಸೆಲೆಬ್ರೇಷನು? ಡಾಕ್ಟರ್ ಹೇಳಿದ್ರಲ್ಲ, ರಿಪೋರ್ಟ್ಸ್ ನಾರ್ಮಲ್ ಇದೆ. ನೀವು ನೋಡ್ತಾ ಇರಿ, ಬರೋ ರಿಪೋರ್ಟ್ಸ್ ನಾರ್ಮಲ್ ಆಗಿರುತ್ತೆ. ಸೊ ಸೆಲೆಬ್ರೇಷನ್ ಮಾಡಲೇಬೇಕಲ್ಲ. ಚಿಯರ್ಸ್. ನನ್ಗನ್ಸೋ ಪ್ರಕಾರ ನನಗೆ ಸ್ಟ್ರೆಸ್ ಇಲ್ಲ ಅನ್ಸುತ್ತೆ. ಬಟ್ ಡಾಕ್ಟ್ರಿಗೆ ಹಾಗನ್ಸಿದೆ ನಂಗೆ ಗೊತ್ತಾಗ್ತಾನೆ ಇಲ್ಲ. ಅದೇನು ಗೊತ್ತಾಗುತ್ತೋ ಮೊರೆ, ನಮಗೆ ಗೊತ್ತಾಗಲ್ಲ. ಬಟ್ ನಮ್ಮ ಒಳಗೊಳಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಅನ್ನೋದು ಕಣ್ಣು ಕಾಣಲ್ಲ, ಗೊತ್ತಾಗಲ್ಲ. ಬಟ್ ಒಳಗೊಳಗೇನೆ ತುಂಬಾ ಬೆಳಿತಾನೆ ಇರುತ್ತೆ. ಎಲ್ಲ ಕಾಯಿಲೆಗಳಿಗಿಂತ ದೊಡ್ಡ ಕಾಯಿಲೆ ಇದು. ಸ್ಟ್ರೆಸ್ ಇರೋದೇ ಹಾಗಲ್ವಾ, ಕಣ್ಣು ಕಾಣಲ್ಲ, ಗೊತ್ತಾಗಲ್ಲ. ಬಟ್ ಸೈಲೆಂಟ್ ಕಿಲ್ಲರ್ ಅದು. ನಿಜವಾಗ್ಲು ಎಲ್ಲಾ ಕಾಯಿಲೆಗಳಿಗಿಂತ ದೊಡ್ಡ ಕಾಯಿಲೆ ಇದು. ನಮ್ಮ ಬಾಡಿಯಲ್ಲಿ ಕಾಯಿಲೆ ಆಗೋದಕ್ಕೆ ಕಾರಣನೇ ಇದು. ಇದು ಒಂಥರ ಪಾಸ್ಪೋರ್ಟ್ ವೀಸಾ ಅಂದ್ರೂ ತಪ್ಪಿಲ್ಲ. ತುಂಬಾ ಡೇಂಜರ್ ಇದು. ಅಂಡ್ ನಮ್ಮ ಮನೇಲಿ ಆಗಿರೋ ಇನ್ಸಿಡೆಂಟ್ಸ್ ಒಂದಾ ಎರಡಾ, ಎಷ್ಟೊಂದು ಆಗೋಗಿದೆ. ಒಂದಕ್ಕಿಂತ ಒಂದು ದೊಡ್ಡದು. ಸೊ ಸ್ಟ್ರೆಸ್ ಆಗೋದು ಸಹಜ ಅಲ್ವಾ? ನಮಗನ್ಸುತ್ತೆ ನಾವು ನಾರ್ಮಲ್ ಆಗಿದ್ದೀವಿ ಅಂತ. ಬಟ್ ಮನಸ್ಸು ಎಲ್ಲಾನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಇದೊಂಥರ ಕಸದ ಬುಟ್ಟಿಯಲ್ಲಿ ಕಸ ಹಾಕ್ತಾರೆ. ನಾವ್ ಅದನ್ನ ಖಾಲಿ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳಿ? ನಾರುತ್ತೆ, ಹುಳಗಳು ಬರುತ್ತೆ. ಇದು ಹಾಗೇನೆ, ಎಲ್ಲಾನು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾದ್ರೆ ನಿಮಗೂ ಅದೇ ಆಗಿರ್ಬೇಕಲ್ವಾ? ನಿಮಗೂ ನನಗಿಂತ ಜಾಸ್ತಿ ಸ್ಟ್ರೆಸ್ ಆಗಿತ್ತಪ್ಪ. ಅದು ದೇವ್ರು ನಮ್ಮ ಹೆಣ್ಮಕ್ಳು ಕೊಟ್ಟಿರೋ ವರ. ಏನು? ಸ್ಟ್ರೆಸ್ ಆಗದೆ ಇರೋದು. ನೋಡಿ, ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ, ಕಣ್ಣೀರ್ ಹಾಕ್ತಿವಿ, ಗಾಸಿಪ್ ಮಾಡ್ತೀವಿ, ಎಲ್ಲಾನು ಆಚೆ ಹಾಕ್ಬಿಡ್ತೀವಿ. ಆದ್ರೆ ನೀವು ಗಂಡ್ಮಕ್ಳು ಆಗಲ್ವಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ, ಕಣ್ಣೀರ್ ಹಾಕಲ್ಲ, ಎಲ್ಲಾನು ಒಳಗೊಳಗೆ ಇಟ್ಕೊಂಡಿರ್ತೀರ. ಬಟ್ ರಿಯಾಲಿಟಿ ಏನ್ ಗೊತ್ತಾಗುತ್ತೋ ಮರೆ, ಈ ಮನ್ಸಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ಲ. ಇಬ್ರಿಗೂ ಒಂದೇ, ಇಬ್ರಿಗೂ ನೋವಾಗುತ್ತೆ. ಗಂಡ್ಮಕ್ಳು ಅದನ್ನ ಆಚೆ ಹಾಕೋಬೇಕು, ಹೆಣ್ಮಕ್ಳು ಆಚೆ ಹಾಕೋಬೇಕು. ಬಟ್ ನೀವ್ ಹಾಕೊಳ್ಳಲ್ಲ, ನಾವು ಹಾಕೊಳ್ತೀವಿ, ಅಷ್ಟೇ ವ್ಯತ್ಯಾಸ. ಅಂದ್ರೆ ಪ್ರಾಬ್ಲಮ್ಮು ಡಾಕ್ಟರ್ ಹೇಳಿದ್ದಲ್ಲ, ನೀವ್ ಹೇಳಿದ್ದು. ಆಗ ಅನ್ಕೊಳ್ಳಿ. ನಾನು ಟೇಸ್ಟ್ ಮಾಡ್ತೀನಿ. ನಿನ್ ಮುಗಿಸಿ ಫಸ್ಟ್. ಅರೆ, ಇದು ರುಚಿ ಬೇರೆ, ಅದು ರುಚಿ ಬೇರೆ. ಪ್ಲೀಸ್ ಒಂದೇ ಒಂದು ರೈಟ್. ಓಕೆ, ಸ್ವಲ್ಪ ಹಾ, ಅಷ್ಟೊಂದು ತಗೊಂಡ್ಬಿಟ್ರಿ. ನನ್ನ ಸೈಜ್ಗೆ ಚಿಕ್ಕದೆ.